ಕ್ಷುಲ್ಲಕ ಕಾರಣಕ್ಕೆ ಕಿರಿಕ್, ಸಹೋದರರ ಮೇಲೆ ಗುಂಪೊಂದು ಹಲ್ಲೆ. ಕ್ಷುಲ್ಲಕ ವಿಚಾರಕ್ಕೆ ಜಗಳ ತೆಗೆದು ಸಹೋದರ ಇಬ್ಬರ ಮೇಲೆ ಗುಂಪೊಂದು ಹಲ್ಲೆ ಮಾಡಿರುವ ಘಟನೆ ಹಳೆ ಹುಬ್ಬಳ್ಳಿಯ ಗುರುನಾಥ ನಗರದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿಯ ಹೆಸರು ನೂರ್ ಅಹಮದ್ ಕುಂದಗೋಳ್. ವೃತ್ತಿಯಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವವನು ಎಂದು ಗುರುತಿಸಲಾಗಿದ್ದು, ತನ್ನ ಮಗನನ್ನು ಶಾಲೆಗೆ ಬಿಟ್ಟು ಬರುವ ಸಮಯದಲ್ಲಿ ಅಲ್ಲೇ ಇದ್ದಂತಹ ಆಟೋ ಚಾಲಕ ಅಲ್ತಾಫ್ ಕೈ ಸೊನ್ನೆ ಮಾಡಿ ಆಟೋ ಬೇಕಾ ಅಂತ ಏರು ಧ್ವನಿಯಲ್ಲಿ ಕೇಳಿದ್ದಾನೆ. ಇದಕ್ಕೆ ನೂರ್ ಅಹಮದ್ ಯಾಕೆ ಹಾಗೆ ಕರೆಯುತ್ತೀಯಾ, ಮರ್ಯಾದೆ ಕೊಟ್ಟು ಮಾತನಾಡು ಅಂದಿದ್ದಕ್ಕೆ ಅಲ್ಲೇ ನಾನು ಹೀಗೆ ಮಾತನಾಡುವುದು ಅಂತ ಜೊತೆಗಿದ್ದ ಆತನ ಸ್ನೇಹಿತನ ಜೊತೆ ಸೇರಿಕೊಂಡು ನೂರ್ ಅಹಮದ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಇದಾದ ಬಳಿಕ ನೂರ್ ಅಹಮದ್ ತನ್ನ ಕೊರಳಲ್ಲಿದ್ದ ಚೈನ್ ಕಾಣೆಯಾಗಿದ್ದನ್ನ ಗಮನಿಸಿ ತನ್ನ ತಮ್ಮನಾದ ರೋಷನ್ ಜಮೀರ್ನನ್ನ ಕರೆಯಿಸಿಕೊಂಡು ಹಲ್ಲೆ ಮಾಡಿದ ವ್ಯಕ್ತಿಯ ಬಳಿ ಹೋಗಿದ್ದಾನೆ. ಆಗ ದಯವಿಟ್ಟು ನನ್ನ ಚೈನ್ ನನಗೆ ವಾಪಸ್ ಕೊಡು ಅಂತ ಕೇಳಿದ್ದಾನೆ. ಆದರೆ ಅದಕ್ಕೆ ಅಲ್ತಾಫ್ ಹಾಗೂ ಆತನ ಜೊತೆ ಇದ್ದ 10 ರಿಂದ 12 ಜನರ ಗುಂಪು ಸೇರಿ ಮತ್ತೆ ನೂರ್ ಅಹಮದ್ ಹಾಗೂ ಆತನ ಸಹೋದರ ರೋಷನ್ ಜಮೀರ್ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಹಲ್ಲೆ ಮಾಡಿದವರಲ್ಲಿ ಹಜರು, ಅಲ್ತಾಫ್, ಬಾಬಾಜಾನ್ ಹಾಗೂ ಆಸಿಫ್ ಗುಂಜಾಲ್ ಅವರು ಇದ್ದರು ಅಂತ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಹಲ್ಲೆಗೆ ಒಳಗಾದ ಸಹೋದರನನ್ನ ಸ್ಥಳೀಯರು ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಘಟನೆ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬ್ಯೂರೋ ರಿಪೋರ್ಟ್, ಸಂತೋಷ್ ಅರಳಿ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ.